ನಾಡಿನಾದ್ಯಂತ ಗಣಪತಿ ಬಪ್ಪನ ಆರಾಧನೆ ಜೋರಾಗಿದೆ. ಅದರಲ್ಲಿ ಮುಧೋಳನಗರ ಕೂಡ ಹೊರತಾಗಿಲ್ಲ. ಪ್ರಮುಖವಾಗಿ ಇವತ್ತು ಮುಧೋಳನಗರದ ಗಾಣಿಗೇರ್ ಗಲ್ಲಿಯಲ್ಲಿ ನಾನಿದ್ದೇನೆ. ಕಳೆದ 23 ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆಯನ್ನ ಮಾಡ್ತಿದ್ದಾರೆ. ಪ್ರತಿ ವರ್ಷ ಕೂಡ ವಿಶೇಷವಾದ ಕಾರ್ಯಕ್ರಮದೊಂದಿಗೆ ಈ ಗಣಪತಿ ವಿಸರ್ಜನೆ ಮಾಡ್ತಾರೆ. ಈ ವರ್ಷವೂ ಕೂಡ ಉಡಿ ತುಂಬುವ ಕಾರ್ಯಕ್ರಮ ಆಗಿರಬಹುದು, ಮಕ್ಕಳ ವೇಷಭೂಷ ಕಾರ್ಯಕ್ರಮ ಆಗಿದ್ದು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊತಿದ್ದಾರೆ. ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಗಣಪತಿಯ ವಿಶೇಷತೆ ಏನಂತ ಕೇಳೋಣ ಬನ್ನಿ. ಸರ್, ಮೊದಲೇದಾಗಿ ಈ ಗಣಪತಿ ವಿಶೇಷತೆ ಹೇಳೋದು. ಗಣಪತಿ ವಿಶೇಷ ಅಂದರೆ ಗಾಣಿಗೇರಲ್ಲಿ ಮಂಗಳಮೂರ್ತಿ ಯುವಕ ಮಂಡಳಿ ಗಾಣಿಗೇರಲ್ಲಿ ಮುಧೋಳ. ಈ ಗಣಪತಿ ವಿಸರ್ಜನೆ ಈಗ 23 ವರ್ಷದಿಂದ ಎಲ್ಲ ಹಿರಿಯರು ಮಾಡ್ಕೊಂಡು ಬಂದಿದ್ರು. ಮೊದಲು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಮಾಡ್ಕೊಂಡು ಬಂದಿದ್ರು. ಈಗ ಎಲ್ಲ ಹಿರಿಯರು ಕೂಡಿ ಎಲ್ಲ ಓಣಿಯಂತೆ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಈ ಪ್ರತಿ ವರ್ಷ ಅಂತ ನಾವು ಈ ವರ್ಷ ಕೂಡ ಎಲ್ಲ ಉಡಿ ತುಂಬೋ ಕಾರ್ಯಕ್ರಮ ಮತ್ತು ಹೆಣ್ಣು ಮಕ್ಕಳಿಗೆ ಗೌರವದಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಪ್ರತಿ ವರ್ಷ ಅಂತ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಿರ್ತವೆ. ಅದೇ ಥರ ಈ ವರ್ಷವೂ ಎಲ್ಲ ಉಡಿ ತುಂಬೋ ಕಾರ್ಯಕ್ರಮ ಮತ್ತು ವೇಷಭೂಷಣ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ. ಮಂಗಲಮೂರ್ತಿ ಯುವಕ ಮಂಡಳ ಗಾಣಿಗೇರ್ ಗಲ್ಲಿಯಿಂದ 4ನೇ ತಾರೀಕು ನಾವು ಮಹಾ ಅನ್ನಪ್ರಸಾದವನ್ನು ಹಮ್ಮಿಕೊಂಡಿರುತ್ತೇವೆ. ಆದ ಕಾರಣ ಸಕಲ ಭಕ್ತರು ಅನ್ನಪ್ರಸಾದ ಸೇವನೆ ಮಾಡಲು ಗಾಣಿಗೇರ್ ಗಲ್ಲಿಗೆ ಬರಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ ನಿಮಗೆ. ಹಾಗೂ 7ನೇ ತಾರೀಕು ಗಣೇಶ ವಿಸರ್ಜನೆ ಇರುತ್ತದೆ. ಆದ ಕಾರಣ ಸಹಸ್ರಾರು ಮಂದಿ ಬಂದು ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಾವು ನಿಮ್ಮನ್ನು ಕೇಳ್ಕೊಳ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಂಗಲಮೂರ್ತಿ ಯುವಕ ಮಂಡಳ ಗಾಣಿಗೇರ ಗಲ್ಲಿ ವತಿಯಿಂದ ಓಣಿ ಹಿರಿಯರು ಹಾಗೂ ಯುವಕರು ಈ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಎಲ್ಲರೂ ಹಿರಿಯರು ಕೂಡಿಕೊಂಡು ಸತತವಾಗಿ ಈ ಗಣೇಶನ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ಕೊತ ಬರ್ತಿದ್ರೆ. ಅದರೊಳಗೂ ದೀಪ ಅಲಂಕಾರ ಆಗಿರ್ಬೋದು, ಒಂದು ವಿದ್ಯುತ್ ಅಲಂಕಾರ ಆಗಿರ್ಬೋದು, ವಿಶೇಷವಾಗಿ ಹೆಣ್ಮಕ್ಳಿಗೆ ಉಡಿ ತುಂಬುವ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿಯನ್ನು ಮಾಡ್ತಾರೆ. ಇದು ಗಾಣಿಗೇರ್ ಗಲ್ಲಿಯ ಒಂದು ಗಣೇಶನ ವೈಭವವಾಗಿತ್ತು. ಮಂಗಲಮೂರ್ತಿ ಯುವಕ ಮಂಡಳ ತೇಲಿಗಲ್ಲಿ ವತಿಯಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದರೊಳಗೆ ಪ್ರಮುಖವಾಗಿ ನಮ್ಮ ಜೊತೆ ಈಗ ಒಬ್ಬ ಮಹಿಳೆ ಇದ್ದಾರೆ, ಅವರು ಕೂಡ ಮಾತಾಡ್ಸೋಣ. ಮೇಡಮ್, ವಿಶೇಷವಾಗಿ ತೇಲಿಗಲ್ಲಿಯಲ್ಲಿ ಗಂಡು ಮಕ್ಕಳು ಮಾತ್ರ ಗಣಪತಿನ ಆಚರಣೆ ಮಾಡ್ತಾರೆ. ಅದರೊಳಗೆ ಪ್ರಮುಖವಾಗಿ ನೀವು ತೇಲಿಗಲ್ಲಿ ಎಲ್ಲರೂ ಹೆಣ್ಮಕ್ಳು ಕೊಡ್ಕೊಂಡು ಉಡಿ ತುಂಬುವ ಕಾರ್ಯಕ್ರಮ ಆಯೋಜನೆ ಮಾಡಿರಿ. ಎಷ್ಟು ವರ್ಷದಿಂದ ಮಾಡತ್ತೀರಿ ಮೇಡಮ್? ಯಾವ ಥರ ಮಾಡತ್ತೀರಿ? ಇದು ನಾವು 2 ವರ್ಷಗಳಿಂದ ಇದನ್ನೊಂದು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಇದು ಏನಾಗದಂತಂದ್ರೆ ಇಲ್ಲಿ ನಮ್ಮಲ್ಲಿ ಭೇದ ಇಲ್ಲ, ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ನಾವು ಎಲ್ಲರೂ ಒಂದಾಗಿ ಈ ಒಂದು ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡ್ತೀವಿ. ಎಲ್ಲ ಮುತ್ತೈದೆಯರಿಗೂ ಉಡಿಯನ್ನು ತುಂಬ್ತೀವಿ, ಕಮಿಟಿ ವತಿಯಿಂದ ಮಾಡ್ತೀವಿ. ಆಮೇಲೆ ಇನ್ನೂ ನಾವು ಮಕ್ಕಳಿಗೆ ವೇಷಭೂಷಣಗಳನ್ನು ಕೂಡ ಏರ್ಪಡಿಸಿರ್ತೀವಿ. ಅಂದರೆ ಇದು ಒಂಥರ ಮನೋರಂಜನೆ ಇರಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿರ್ತೀವಿ. ಅದಕ್ಕೆ ಯಾರಾದರೂ ನಮ್ಮಲ್ಲಿ ಮಕ್ಕಳಿಗೆ ಒಂದು ಬಹುಮಾನವನ್ನು ಕೊಡುವಂಥ ಇದನ್ನು ಮಾಡ್ತಾರೆ. ಈ ಸಲ ಬಹುಮಾನನ ಹೋಸಲನು BB ಚಂದ್ರಗಿ ಸರ್ ಅವರು ಕೊಟ್ಟಿದ್ದರು. ಈ ವರ್ಷವೂ ಕೂಡ ಅವರೇ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವಕ ಮಂಡಳಿಯವರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ನಮ್ಮ ಹೆಣ್ಮಕ್ಳು ಬರಲಿ, ಇನ್ನಷ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಇವತ್ತಿನ ದಿವಸ ನಾನು ಹಾರೈಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೆಣ್ಮಕ್ಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಇಲ್ಲಿ ವಿಶೇಷತೆವಾಗಿತ್ತು. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.